ಸರ್ ನಿಮ್ಮ ಬ್ಯಾನರ್ ಅಲ್ಲಿ ತುಂಬಾ ಹಿಟ್ ಸೀರಿಯಲ್ಗಳನ್ನ ಕೊಟ್ಟಿದ್ದೀರಾ. ಅಂದ್ರೆ ಆ ಎಲ್ಲ ಸೀರಿಯಲ್ಗಳಿಂದ ಈ ಸೀರಿಯಲ್ ಎಷ್ಟು ವಿಭಿನ್ನ, ಮತ್ತೆ ನೀವು ಈ ಕಥೆನ ಯಾಕೆ ಚೂಸ್ ಮಾಡಿದ್ರಿ ಸರ್? ಆ, ಇಲ್ಲಿವರೆಗೂ ಎಲ್ಲ ಕತೆಗಳು, ಇಲ್ಲಿವರೆಗೂ ಗಿರಿ ಗೌರಿ ಕಲ್ಯಾಣದವರೆಗೂ ಎಲ್ಲ ಕತೆಗಳು ನಾನೇ ಬರೆದಿರೋದು, ಕತೆ ಸ್ಕ್ರೀನ್ ಪ್ಲೇ. ಮೊದಲನೇ ಸರಿ ನಾನು ಚಾನಲ್ಲೇ ಕೊಟ್ಟಂಥ ಕತೆನ ಆರಿಸ್ಕೊಂಡಿರೋದು. ಯಾಕಂದ್ರೆ ಆ ಕತೆ ಡೆಪ್ತು, ಆ ಎಮೋಷನ್ಸು, ತುಂಬ ಸೀನ್ಗಳು ಅದರಲ್ಲಿ ನನಗೆ ಹೊಟ್ಟೆ ಕಿಚ್ಚು ಬಂದ್ಬಿಡ್ತು. ಈ ಥರ ಸೀನ್ ನಾನು ಯಾಕೆ ಬರ್ದಿಲ್ಲ, ಯಾಕೆ ಒಳ್ಳೆದಿಲ್ಲ ಅಂತ ಹಂಗೆಲ್ಲ ಅನ್ಸಿರೋದುಂಟು. ಆ್ಯಂಡ್ ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ, ಬರೆಯೋಕ್ಕೆ ಸಮಯ ಇಲ್ಲದೆ ಇರೋದ್ರಿಂದ, ನಾನು ಒಂದು ಹೊಸ ಕತೆ ಅಂತ ಇವರು ಕೊಟ್ಟಾಗ ಇದು ಅದ್ಭುತವಾದ ಕತೆ ಆಗಿರೋದ್ರಿಂದ ನಂಗೊಂದು 3 ಕತೆ ಹೇಳಿದ್ರು, ನಾನು ಇದು ಸೆಲೆಕ್ಟ್ ಮಾಡ್ಕೊಂಡ್ರೆ ಕಥೆಯ ಡೆಪ್ತ್ ಅಷ್ಟು ದೊಡ್ಡದಾಗಿದೆ. ಆ್ಯಂಡ್ ಜರ್ನಿ, ಕತೆ ಜರ್ನಿ, ಎಂಟರ್ಟೈನ್ಮೆಂಟ್ ಅನ್ನೋದು ಪ್ರತಿ ಎಪಿಸೋಡು ಪ್ಯಾಕ್ಡ್ ಆಗಿದೆ. ಎಲ್ಲೂ ಒಂದು ಈ ಸೀನ್ ಯಾಕೆ ವೇಸ್ಟು, ಇದೇನಕ್ಕೆ ಬೇಕಿತ್ತು ಅನ್ನೋದು ಸೀನ್ಗೆ ಒಂದೂ ಇಲ್ಲ. ಅಷ್ಟು ಪ್ಯಾಕ್ಡ್ ಆಗಿರೋ ಕತೆ ಸ್ಕ್ರೀನ್ ಪ್ಲೇ ಕೊಟ್ಟಿದ್ದಾರೆ. ಅದಕ್ಕೆ ಆ ಕಾರಣಕ್ಕೆ ತೊಗೊಂಡಿದ್ವಿ. ಸರ್, ತಾಯಿ ಪಾತ್ರಕ್ಕೆ ದಿವ್ಯಾ ಮೇಡಮ್ನ ನೀವು ಯಾಕೆ ಸೆಲೆಕ್ಟ್ ಮಾಡಿದ್ರಿ ಅಂತ ನೀವೇ ಹೇಳಿದ್ರೆ, ತುಂಬಾ ದೊಡ್ಡ ದೊಡ್ಡ ಕಲಾವಿದರನ್ನ ನೋಡಿದ್ವಿ ಅಂತ. ಫೈನಲ್ ಆಗಿ ದಿವ್ಯಾ ಮೇಡಮ್ನೇ ಯಾಕೆ ಸೆಲೆಕ್ಟ್ ಮಾಡಿದ್ವಿ ಸರ್? ಇಲ್ಲ, ನನಗೆ ಹುಡುಗರು ನಂದು ಕಾಸ್ಟಿಂಗ್ ಟೀಮ್ ಇರುತ್ತಲ್ಲ, ಒಂದೊಂದು ಕ್ಯಾರೆಕ್ಟರ್ಗೆ ಒಂದು 10 ಆಪ್ಷನ್ ಆಡಿಷನ್ ಮಾಡಿ ನಂಗೆ ತೋರಿಸ್ತಾರೆ. ಯಾರು ದೊಡ್ಡ ದೊಡ್ಡ ನೇಮ್ಸ್ ಇತ್ತು ಎಲ್ಲ ನೋಡ್ತಾ ಇದ್ದೆ. ಹಂಗೆ ಸ್ಕ್ರೋಲ್ ಮಾಡ್ತಿದ್ದೆ, ಇವ್ರದ್ದೊಂದು ಪ್ಲೇ ಆಯಿತು. ನನಗೆ ಒಂದಿಬ್ಬರು ಹೇಳಿದ್ರು ಒಳ್ಳೆ ನಟಿ ಇಲ್ಲ, ಒಳ್ಳೆ ನಟಿ ನೋಡಿ ಅಂತ. ಯಾರು, ಅಂಜಲಿ ಅವರು ಹೇಳಿದ್ರು ಒಂದ್ಸಲಿ ನೋಡಿ ಒಳ್ಳೆ ನಟಿ ಅಂತ. ಸರಿ, ಅದು ಆಡಿಷನ್ ಕ್ಲಿಪ್ ನೋಡುವಾಗ ನಾನು ಒಂದು 10 ಸೆಕೆಂಡ್ ನೋಡಿದೆ. 10 ಸೆಕೆಂಡ್ಗೆ ಅನ್ನಿಸ್ತು ಇವರೇ ಕಾಂತಲಕ್ಷ್ಮಿ ಅಂತ. 10ನೇ ಸೆಕೆಂಡ್ಗೆ ಡಿಸೈಡ್ ಮಾಡಿ, ಪೂರ್ತಿ ಕಂಪ್ಲೀಟ್ ವಿಡಿಯೋ ನೋಡಲಿಲ್ಲ, 10ನೇ ಸೆಕೆಂಡ್ಗೆ ಕಾಂತಲಕ್ಷ್ಮಿ ಇವರೇ ಅಂತ. ಅದರಿಂದ ಬೇರೆ ಯಾವುದೇ ಆಪ್ಷನ್ ಹುಡುಗರು ತಂದ್ರು ಇಲ್ಲ, ಬೇಡ 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 ಅಂತ.